ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ನಡೆದಂತಹ ಉಗ್ರರ ಅಟ್ಟಹಾಸವನ್ನ ಧಿಕ್ಕರಿಸಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ವತಿಯಿಂದ ಕರಾಳ ದಿನಾಚರಣೆಯ ಚಳುವಳಿ ನಡೆಸಲಾಯಿತು. ಕನ್ನಡ ಚಳುವಳಿ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು. ಕಾಶ್ಮೀರದಲ್ಲಿ ನಡೆದಿರುವ ಉಗ್ರರ ಕೃತ್ಯ ತೀವ್ರ ಖಂಡನೆ. ಅಮಾಯಕರ ಮೇಲೆ ಗುಂಡಿನ ದಾಳಿ, ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ, ಕನ್ನಡಿಗರು ಸೇರಿದಂತೆ ದೇಶದ ಅನೇಕರು ಗುಂಡಿಗೆ ಬಲಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಇಡೀ ದೇಶ ಇವತ್ತು ಒಟ್ಟಾಗಿ ನಿಂತು ಕಾಶ್ಮೀರದ ಕೃತ್ಯವನ್ನು ತೀವ್ರವಾಗಿ ಖಂಡಿಸಬೇಕು. ಇದು ಅತ್ಯಂತ ಹೇಯ ಕೃತ್ಯ ಮತ್ತು ಸತ್ತವರಿಗೆ 10 ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ. ನಾನು ಕನಿಷ್ಠ 1 ಕೋಟಿ ಸತ್ತವರಿಗೆ 1 ಕೋಟಿ ಕರ್ನಾಟಕದಲ್ಲಿ ಸತ್ತಿರ್ತಕ್ಕಂಥ ಅವರಿಗೆ 1 ಕೋಟಿಯನ್ನು ಕೊಡಬೇಕು. ಅವರ ಮಕ್ಕಳಿಗೆ ಕೆಲಸ ಕೊಡಬೇಕು. ಅವ್ರ ಬಗ್ಗೆ ಗೌರವಯುತವಾಗಿ ನಡ್ಕೊಳ್ಬೇಕು ಮತ್ತು ಎಲ್ಲರಿಗೂ, ಕಾಶ್ಮೀರದಲ್ಲಿ ಸತ್ತಿರ್ತಕ್ಕಂಥ ಎಲ್ಲರಿಗೂ ಕೇಂದ್ರ ಸರ್ಕಾರ 1 ಕೋಟಿ ಘೋಷಣೆ ಮಾಡಬೇಕು. ಇದನ್ನು ತೀವ್ರವಾಗಿ ನಾವು ಖಂಡಿಸಲೇಬೇಕು. ಕಾಶ್ಮೀರದ ಹತ್ಯೆಯನ್ನು ಖಂಡಿಸಿ ಕನ್ನಡತೆ ವಾಟಾಳ್ ಪಕ್ಷ ಪ್ರತಿಭಟನೆ ಮಾಡಿದರೆ ಇದಕ್ಕೂ ಕರ್ನಾಟಕದ ಪೊಲೀಸ್ನವರು ಬಂಧಿಸ್ತಾರೆ. ಇದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. ಕರ್ನಾಟಕದ ಪೊಲೀಸ್ಗಳಿಗೆ ಖಂಡನೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.